ಆತ್ಮೀಯ H16 ನ್ಯೂಸ್ ಅರ್ಧಶೇಷಿತರ ಬಗ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ತಾಯಿ ಕುಸುಮಾವತಿ ಕಳೆದ 14 ವರ್ಷಗಳಿಂದ ಮಗಳನ್ನು ಕಳೆದುಕೊಂಡು, ಅದರಲ್ಲೂ ಮುಖ್ಯವಾಗಿ ಹೀನಾಯವಾಗಿ ಆ ಮಗುವನ್ನು ನಿಮ್ಗೆ ಗೊತ್ತಾಗ್ತದೆ ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಧರ್ಮಸ್ಥಳದ ಸೌಜನ್ಯ, ಆ ಸೌಜನ್ಯಳ ಮೇಲೆ ಆದಂಥ ದಾಳಿ, ಸಾವು, ಕೊಂದು ಆಮೇಲೆ ಗಿಡಕ್ಕೆ ಕಟ್ಟಿ ಹೋದಂಥದ್ದು, ಒಳ ಉಡುಪುಗಳು ಎಲ್ಲೋ ಮಾಯ ಆದಂಥದ್ದು, ಕೇಸನ್ನು ಮುಚ್ಚಾಕುವಂಥದ್ದು, ಯಾರನ್ನೂ ತಂದ ಸಂತೋಷರಾವಪ್ಪ ಅಂತೇಳಿ ಗಂಟು ಹಾಕಕ್ಕೆ ನೋಡಿದ್ದು, ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಚಿದಂಬರ ರಶ್ ಆದಂಗೆ ಆಗಿಬಿಟ್ಟದು. ಇಲ್ಲಿವರೆಗೆ ಈ ಕೊಂದವರು ಯಾರು, ಅವಳನ್ನು ಅತ್ಯಾಚಾರ ಮಾಡಿದವರು ಯಾರು ಅನ್ನೋದು ಇಂದಿಗೂ ಪತ್ತೆ ಇಲ್ಲ. ಅದು ಸಮೀಪದಲ್ಲಿ ಆಗ್ತದೆ ಅನ್ನೋಂಥ ಸಂಶಯ ಎಲ್ಲರಲ್ಲೂ ಇಲ್ಲಿವರೆಗೆ ಇತ್ತು. ಇವು ಸ್ವಲ್ಪ ಧೈರ್ಯ ಬಂದದ. ಸುಪ್ರೀಂ ಕೋರ್ಟ್ ಇದೇನು ಡೆವಲಪ್ಮೆಂಟ್ಗಳನ್ನೆಲ್ಲ ಅದರಲ್ಲೂ ಪೋಸ್ಟ್ ಮಾರ್ಟಮ್ ಮಾಡಿದ್ದಾಗಿರ್ಬೋದು, ಅವಳನ್ನು ಬಸ್ನಿಂದ ಹೇಳಿದಾಗ ಅವ್ರ ಜೊತೆಗೆ ಇದ್ದಂಥವ್ರನ್ನ ಎನ್ಕ್ವೈರಿ ಮಾಡಿದ್ದಾಗಿರ್ಬೋದು, ಅನೇಕ ಘಟನೆಗಳನ್ನು ವಿವರಿಸ್ತಾ ಹೋಗಿದ್ದು ನೀವು ಯಾರು ನೋಡ್ತಾನೆ ಇದ್ದೀರಿ. ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡಿರುವಂಥ ಸುಪ್ರೀಂ ಕೋರ್ಟ್ ಇದ್ದಿದ್ದು ಮರಳಿ ತನಿಖೆ ಮಾಡಬೇಕು ಅಂದರೆ ಸ್ಟೇಟ್ ಗೌರ್ಮೆಂಟಿಗೂ ಸಹಿತ ಡೈರೆಕ್ಷನ್ ಮಾಡೋ ಜೊತೆಗೆ ಈ ಮೂರು CBI, ಅದೇ ಕಾಲಕ್ಕೆ ನಮ್ಮ CID, ಮುಂದೆ ನಮ್ಮ ಪೊಲೀಸ್, ಈ ಮೂರು ಜನರನ್ನು ಟೀಕೆ ಮಾಡಿದ್ದು ನಾವು ನೋಡಿದ್ದೀವಿ. ಯಾಕಂದ್ರೆ ಮೊದಲಿಗೆ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದು ಅಲ್ಲಿಯ ಬೆಳ್ತಂಗಡಿ ಪೊಲೀಸರು. ಮೊದಲನೆಯ ಏನಪ್ಪ ಅಂತಂದ್ರೆ ತಪ್ಪಿತಸ್ಥರು ಬೆಳ್ತಂಗಡಿ ಪೊಲೀಸರು ಅನ್ನೋದು ಈಗಾಗಲೇ ಮನವರಿಕೆ ಆಗಿದೆ. ಯಾಕಂದರೆ ಅನೇಕ ವಿಷಯಗಳನ್ನು ಅಲ್ಲೇ ಮರೆಮಾಚಿದ್ದು ಕಣ್ಣಿಗೆ ಎದ್ದು ಕಾಣ್ತಾ ಇದೆ. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ಗಳು ಸಹಿತ ಕೆಲವೊಂದು ಸಂಶಯಗಳನ್ನು ವ್ಯಕ್ತ ಮಾಡ್ತಾರೆ. ಆದರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲೇ ಅನೇಕ ಈ ಕೇಸ್ನಲ್ಲೇ ದ್ವಂದ್ವಗಳು ಅದರಲ್ಲಿ ಮುಚ್ಚಾಕೋಂಥ ಕೆಲಸಗಳು ನಡ್ಕೊಂಡು ಹೋಗ್ತಾ ಇರ್ತವೆ. ಅದರಲ್ಲೂ ಯೋನಿ ಸ್ರಾವ ಅದು ಸಿಗೋದೇ ಇಲ್ಲ. ಯಾರು ಅನ್ನೋದು ಗೊತ್ತಾಗಲ್ಲ. ಫಂಗಸ್ ಬಂದುಬಿಡ್ತದು, ಅದನ್ನು ತೆಗೆದುಕೊಳ್ಳೋದೇ ಇಲ್ಲ.